ಈಗಿರೋದು ಅಸಲಿ ಆಟ ಈಗ ಶುರು. ಅಂದ್ರೆ ತಿಪ್ಪೇಗುಂಡಿನೂ ಚೆನ್ನಾಗಿ ನಾವು ನಮ್ಮ ಮನ್ಸಲ್ಲಿ ಯಾವ ತರ ನೋಡ್ತೀವೋ ಆ ತರ ನಮಗೆ ಕಾಣಿಸುತ್ತೆ. ಅದು 10,000 ಆಗಿತ್ತು ವಿತ್ತು ಮೊದಲನೇ ಸಲ ಮಾಡ್ಬಿಟ್ಟು ಕತೆ ಎಲ್ಲ ಏನು ಹಬ್ಬ ಮಾಡ್ದಂಗ್ ಮಾಡ್ಬಿಟ್ಟಿದ್ರತೆಗೆ. ನೋಡ್ರಿ ಗೈಸ್, ನಮ್ಮ ಅಪ್ಪ ಕೆಲಸ ಏನಾದ್ರು ಸರಿಯಾಗಿ ಮಾಡಿಲ್ಲ ಅಂದ್ರೆ ವೀರಭದ್ರ ಸ್ವಾಮಿ ಆಗೋಯ್ತೆ. ನಮ್ಮ ಅಂಕಲ್ ಇಬ್ರಿಗೂ ನನ್ ಕಾರ್ ತಕೊಟಾರಂತೆ. ಕೋಪ ಅಂದ್ರೆ ಕೋಪ ಅದಕ್ಕೆ. ಇಲ್ಲ 1.5 ಲಕ್ಷ ಅಂತಾನೂ ಗೊತ್ತಿಲ್ಲ ನಮ್ಮ ಅಪ್ಪಂಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯಾಶ್ರೀ. ತುಂಬಾ ದಿನ ಆದ್ಮೇಲೆ ವ್ಲಾಗ್ ಮಾಡ್ತಾ ಇದೀನಿ. ವ್ಲಾಗ್ ಮಾಡಿದ್ರು ಅದನ್ನ ಎಡಿಟ್ ಮಾಡಕ್ ಟೈಮ್ ಸಿಕ್ಕಿಲ್ಲ. ದೊಡ್ಡ ರೋಗ ಬಂದಿತ್ತು ಅನ್ಕೊಳ್ಳಿ ನಂಗೆ. ದೊಡ್ಡ ರೋಗ ಮೀನ್ಸ್ ಏನೋ ಒಂದು ಸರಿ ಇರಲ್ಲ ಗೈಸ್. ಏನ್ ಮಾಡೋದು, ಅವೆಲ್ಲ ಶೇರ್ ಮಾಡಕ್ ಆಗಲ್ಲ ಯೂಟ್ಯೂಬ್ ಅಲ್ಲಿ, ಅಂದ್ರೆ ಸೋಷಿಯಲ್ ಮೀಡಿಯಲ್ಲಿ ಅವೆಲ್ಲ ಶೇರ್ ಮಾಡಕ್ ಆಗಲ್ಲ. ಏನ್ ಮಾಡೋದು, ಸೊ ಏನೇನೋ ಆಗಿತ್ತು ಕತೆಗಳು. ಅದಕ್ಕೆ ಸ್ವಲ್ಪ ಏನೋ ಇನ್ಆಕ್ಟಿವ್ ಆಗಿದೆ. ಇನ್ಮೇಲಿಂದ ಮಾಡುವ ಅಂತ ಅನ್ಕೊಂಡಿದೀನಿ. ಗೊತ್ತಿಲ್ಲ ಏನಾಗುತ್ತೋ. ನಾನ್ ಆಕ್ಟಿವ್ ಆಗಿದ್ರು ಸಿಚುವೇಶನ್ಗಳು ಆಕ್ಟಿವ್ ಆಗಿರಲ್ಲ, ಅವು ಸರಿ ಇರಲ್ಲ ಗೈಸ್. ಅದಕ್ಕೆ ಹೆಂಗೆಂಗೋ ಇರುತ್ತೆ. ಸೊ ಏನಂತಂದ್ರೆ ಇವತ್ತಿನ ವ್ಲಾಗ್ ತಮ್ನೇಲ್ ಅಲ್ಲಿ ನೋಡಿರ್ತೀರಾ. ನಾನು ಬ್ಲಾಗ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಮೆಮೊರಿಗೋಸ್ಕರ ಮಾಡ್ತೀನಿ ಗೈಸ್, ಅಷ್ಟೇ. ಎಂತ ಮಾಡಲ್ಲ ನಾನು. ಅದನ್ನ ನಾನು ಮುದುಕಿ ಆದ್ರೂ ನಾನು ಈ ವಯಸ್ಸಲ್ಲಿ ಈ ತರ ಇದ್ದೆ ಅನ್ನೋದಕ್ಕೋಸ್ಕರ ನೋಡ್ಬೋದಲ್ಲ, ಮತ್ತೆ ತೆಗ್ದು ವಿಡಿಯೋಸ್ನೆಲ್ಲ ಹಾಕೊಂಡು ಅದಕ್ಕೋಸ್ಕರ ಮಾಡ್ತೀನಿ. ಅಂದ್ರೆ ಇಂಪಾರ್ಟೆಂಟ್ ಫಸ್ಟ್ ಎಲ್ಲ ನಾನು ಹಿಂಗೆ ಮಾಡ್ತಿದ್ದು. ಯಾವ್ದ್ಯಾವ್ದು ಇಂಪಾರ್ಟೆಂಟ್ ದಿನ ಇರ್ತಿತ್ತು ಅದನ್ನೆಲ್ಲ ತಗೊಂಡು ಯೂಟ್ಯೂಬ್ ಅಲ್ಲಿ ಮಾತ್ರ ಹಾಕ್ತಿದ್ದು. ಅಂದ್ರೆ ನಾನು ಎಲ್ಲರೂ ಟ್ರಿಪ್ ಹೋದ್ರೆ ಮತ್ತೆ ಏನಾದ್ರು ಮನೇಲಿ ಫಂಕ್ಷನ್ ಆದ್ರೆ ಆತರ ಇಂಪಾರ್ಟೆಂಟ್ ದಿನಗಳನ್ನ ಮಾತ್ರ ವಿಡಿಯೋ ಮಾಡ್ತಿದ್ದು. ಬಟ್ ಆಮೇಲೆ ಡೈಲಿ ವ್ಲಾಗ್ ಮಾಡೋಣ ಅನ್ಕೊಂಡೆ. ನಾನು ಯಾಕೆ ಈ ಫೇಸ್ ಈ ತರ ಮಾತಾಡ್ತಾ ಇದೀನಿ ಅಂತಂದ್ರೆ, ಇಲ್ಲಿ ನನ್ನ ಸ್ಕಿನ್ ಸ್ವಲ್ಪ ಡ್ಯಾಮೇಜ್ ಆಗ್ಬಿಟ್ಟೈತೆ ಗೈಸ್. ಏನಾಗೈತೆ ಗೊತ್ತಿಲ್ಲ, ಇಲ್ಲಿ ಒಂಥರ ಅಲರ್ಜಿ ತರ ಆಗ್ಬಿಟ್ಟೈತೆ. ವಾಸಿನೇ ಆಗ್ತಾ ಇಲ್ಲ. ಆಯಿಂಟ್ಮೆಂಟ್ ಎಲ್ಲ ಹಚ್ಚಿದ್ರು. ಇನ್ಮೇಲೆ ಡಾಕ್ಟರ್ ಹತ್ರ ತೋರಿಸ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದೀನಿ. ಇವಾಗ ಬನ್ನಿ, ಇವಾಗ ನಮ್ಮ ಮನೆ ಮೋಲ್ಡ್ ಹಾಕೋದ ಹತ್ರ ಹೋಗೋಣ. ಇಲ್ಲಿ ನೋಡ್ರಿ, ಕ್ರಿಯೇಟರ್ದು ಬಾಧೆ ಅಂದ್ರೆ ಎಲ್ಲೋದ್ರೂ ಮೈಕು ಟ್ರೈಪೋಡ್ನ ಒದ್ಕೊ ಹೋಯ್ತಾ ಇರಬೇಕು. ಏನು ಮಾಡೋದು. ಇನ್ನು ನೋಡಿ, ನಂದು ಹಳೆ ಟ್ರೈಪೋಡು ನನ್ನ ತಮ್ಮ ಮುರಿದಾಕ್ಬಿಟ್ಟ ಗೈಸ್. ಅದೇ ಇದು ಚೆನ್ನಾಗಿತ್ತು. ಇದು ಒಳ್ಳೆ 360 ಡಿಗ್ರಿ ರೊಟೇಟೇ ಆಗಲ್ಲ. ಸೊ ಅಲ್ಲಿ ಡಸ್ಟ್ ಏನದು ಮಾಸ್ಕ್ ಹಾಕಂತೀನಿ, ಅಲ್ಲಿ ಡಸ್ಟ್ ಆಗ್ಬಾರ್ದಂತ. ನಮ್ಮ ಅಮ್ಮನೇ ಬೈತಾರೆ ಹಾಕೊಂಡು ಹೋಗಿಲ್ಲ ಅಂತಂದ್ರೆ. ಇವಾಗ ಮೊದಲೇ ಶೀತ ಆಗ್ಬಿಟ್ಟೈತೆ, ಆಮೇಲೆ ಇದನ್ನು ಹಾಕಿಲ್ಲ ಅಂತಂದ್ರೆ ಇನ್ನೂ ಬೈತಾರೆ. ಆಮೇಲೆ ಕಣ್ಣು ಕಾಣ್ದಿರೋದಕ್ಕೆ ಸೋಡಾ. ಕಣ್ಣು ಕಾಣಿಸುತ್ತೆ ಬಟ್ ದೂರ ಅಷ್ಟು ಕಾಣಿಸಲ್ಲ, ತಲೆನೋವು ಬಂದ್ಬಿಡುತ್ತೆ ಹಾಕಿಲ್ಲ. ನನ್ನ ತಂಗಿ ಅಷ್ಟು ದೂರ ಓಡಿಸ್ಕೊಂಡ್ ಬರ್ತಾಳೆ, ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಬೈಲೋನೆ ಗೈಸ್, ಅದೇನೋ ಗೊತ್ತಿಲ್ಲ ಸಾಂಗು, ಗೊತ್ತಾನೇ ಐತೆ. ಬೈಲೋನೆ ಬೈಲೋನೆ ಈ ಬೇಗ ಗೊತ್ತಿಲ್ಲ ಗೈಸ್ ನನಗೆ ಈ ವ್ಲಾಗಿಂಗ್ ಜರ್ನಿ ಎಲ್ಲಿ ಗಂಟ ಕರ್ಕೊ ಹೋಗುತ್ತೆ ನನ್ನ ಅಂತ. ಬಟ್ ನೆವರ್ ಗಿವ್ ಅಪ್ ಅಷ್ಟೇ. ಮಾಡೋಣ ಮಾಡೋಣ ಮಾಡೋಣ, ಏನಾದರೂ ಆಗುತ್ತೆ, ಮಾಡ್ತಾ ಇರೋಣ. ನನ್ನ ಮಕ್ಕಕ್ಕೆ ಏನಾದರೂ ಡ್ಯಾಮೇಜ್ ಆದರೆ ನಂಗೆ ಎಷ್ಟು ಇನ್ಸೆಕ್ಯೂರ್ ಆಗುತ್ತೆ ಅಂತಂದರೆ, ಸಿಕ್ಕಾಪಟ್ಟೆ ಇನ್ಸೆಕ್ಯೂರು. ನಂಗೆ ತೋರಿಸ್ಕೊಳಕ್ಕೆ ಆಗಲ್ಲ. ಹೆಂಗೆ ಅಂದರೆ ಏನೋ ಒಂಥರ ಗೈಸ್ ಇನ್ಸೆಕ್ಯೂರ್. ಏನೂ ಆಗಬಾರ್ದು, ಫುಲ್ ನೀಟಾಗಿರ್ಬೇಕು. ಏಯ್ ಬಾ, ಓಡಿಸ್ತೀನಿ. ಎತ್ಕಿತ್ ಹಾಕ್ಬಿಟ್ಟು ಬಾರವ ತೈ. ಬೈಲೋನೇ ನೋಡ್ರಿ, ಮೋಲ್ಡ್ ಆಗ್ತಾವ್ರಿ. ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ ಇವಾಗ. ಚಲೋ ಗೈಸ್. ನಮ್ಮ ಮನೇಲಿ ಇದೇ ನೋಡಿಲ್ಲ ಜೊತೆ ಚೆನ್ನಾಗೈತೆ ಅಂತ ಮೇಸ್ತ್ರಿ ಅಂಕಲ್ ಹೇಳಿದ್ರು. ಬಟ್ ನಾನು ಚಟ್ನಿ ತಿನ್ನಲ್ಲ. ನಮ್ಮಮ್ಮ ಏನು ಬೈತೈತೆ ಅಂತಂದರೆ, ನಮ್ಮ ಮನೇಲಿ ಇಷ್ಟು ಚೆನ್ನಾಗಿ ಅಡುಗೆ ಮಾಡಿಕೊಟ್ರು ತಿನ್ನಲ್ಲ ಅಂತ ಬೈತೈತೆ. ಅಲ್ಲಿ ಮೇಸ್ತ್ರಿ ಅಂಕಲ್ ಮುಂದೆ ಬೈತಾಯಿದ್ರು. ಇವಾಗ ಮೇಸ್ತ್ರಿ ಅಂಕಲ್ ಹೋದ್ರಲ್ಲ ಅದಕ್ಕೆ ಮಾತಾಡ್ತಾಯಿದ್ರು. ನೋಡ್ರಿ, ಇದು ಫಸ್ಟ್ ಫ್ಲೋರ್ ಅಲ್ಲ ಗ್ರೌಂಡ್ ಫ್ಲೋರ್. ಇದು ಅಲ್ಲಿ ಊಟ ಮಾಡ್ತಾ ಇದ್ವಿ. ಚಟ್ನಿ ನಾನು ಎಷ್ಟು ಚೆನ್ನಾಗಿರೋ ತಿನ್ನಲ್ವಲ್ಲಮ್ಮ. ಅದೇನೋ ಚಟ್ನಿ ಚಟ್ನಿ ಚೆನ್ನಾಗೈತೆ. ನಾನು ಇಷ್ಟ ಇಲ್ಲ. ನೋಡ್ರಿ, ಊಟ ಹಿಂಗೆತ್ತಿ ಹಾಕಿ ಜಲಿನ ಹಾಕ್ತಾವ್ರೆ ಮೋಲ್ಡ್ ಮೇಲೆ ಹೋಗೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಇವಾಗ ಫುಲ್ಲು ಏನೈತಲ್ವ ಗೈಸ್. ನಾವಿವಾಗ ಮೊಟ್ಟೆ ಬೇಯಿಸ್ಕೊ ಬರಕ್ಕೆ ಹೋಗ್ತಾ ಇದ್ದೀವಿ. ಮತ್ತೆ ಯಾರೋ ತೀರೋಗವ್ರೆ ಗೈಸ್. ನಾವಿವಾಗ ಮೊಟ್ಟೆ ಬೇಯಿಸ್ಕೊ ಬರಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ವಿ ರೋಡಲ್ಲಿ ಬಿರಿಯಾನಿ ತೊಗೋತೀವಿ ಎಲ್ರಿಗೂ. ಫಸ್ಟ್ ಟೈಮ್ ಆರ್ಡರ್ ಹಾಕಿದಾಗ ನಾವು ಮನೇಲೇ ಮಾಡಿದ್ವಿ, ಮತ್ತು ಎಲ್ಲನೂ ಮನೇಲೇ ಮಾಡಿದ್ವಿ. ಏನೇನೋ ಸಾಂಬಾರು ಎಲ್ಲ ಚಾಪ್ಸ್ ಎಲ್ಲ ಮಾಡಿದ್ವಿ. ಸೆಕೆಂಡ್ ಟೈಮ್ ಮೋಲ್ಡ್ ಹಾಕ್ದಾಗಲೂ ಪಾರ್ಸಲ್ಲು. ಮತ್ತು ಇವಾಗ ಇದು ಲಾಸ್ಟ್ ಮೋಲ್ಡ್ ಅಲ್ವೇನಮ್ಮ?
ಇದು ಲಾಸ್ಟ್ ಮೋಲ್ಡು ಇದು ಹೊರಗಡೆಯಿಂದನೇ ತರ್ತಾ ಇದೀವಿ. ಅದೇ ಮೊಟ್ಟೆ ಮತ್ತೆ ಬಿರಿಯಾನಿ ಅಷ್ಟೇ. ಕಾಸೇ ಇಲ್ಲ ಗೈಸ್, ಎಲ್ಲ ಕಾಲಿಗೈತೈತೆ ಕಾಸು. ಮನೆಗೆ ಎಷ್ಟು ಮಾಡಿದ್ರು ಐತಾ ಇಲ್ಲ, ಕಾಸೇ ಎಟ್ಟುತ್ತಾ ಇಲ್ಲ ಗೈಸ್. ಇವಾಗ ಹೋಗ್ತಿದೀವಿ ವಿ ರೋಡಲ್ಲಿರೋ ಫೇಮಸ್ ಮೌರ್ಯ ದಮ್ ಬಿರಿಯಾನಿಗೆ. ಗೈಸ್ ನಮ್ಮಮ್ಮ ನಮಗೆ ತಕೊಡ್ತಾ ಇಲ್ಲ, ಅವ್ರಿಗೆ ನಮಗೆ ಬೇಡ ರೋಹನಿಂದ ನಿಮ್ಮಿಂದ ಒಂದು ಪ್ಯಾಕೆಟ್ ತಗೊಳ್ಳಿ, ಒಂದು ಬಿರಿಯಾನಿ ತಗೊಳ್ಳಿ ಸಾಕು ಅಂತ ಹೇಳ್ತೈತೆ. ನೋಡ್ರಿ 30 ಕೊಟ್ಟು ಮೊಟ್ಟೆ ಕೊಡಿ. ನಾನು 2 ರೂಪಾಯಿಗೆ ತತ್ತಿದ್ದೆ ಕಣ. ಹಚ್ 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 10 15 ಪೈಸೆಗಳು 20 ಪೈಸೆ. 8 ಆಣಿನೂ ಅಲ್ಲ, ಅದಕ್ಕಿಂತ ಕಮ್ಮಿನಾ? ಫಸ್ಟ್ 10 ಪೈಸೆ 15 ಪೈಸೆ, ಆಮೇಲೆ 20 ಪೈಸೆ ಆಯಿತು, ಆಮೇಲೆ 30 ಪೈಸೆ ಆಯಿತು, 40 50 60 1 ರೂಪಾಯಿ ಆಯಿತು, 1 ರೂಪಾಯಿ 10 ಪೈಸೆ ಆಯಿತು. ಹಂಗೆ ನಾನು ನಾನು 2 ರೂಪಾಯಿಗೆ ತತ್ತಿದ್ದೆ, 1.5ಗೆ ತತ್ತಿದ್ದೆ. ಅದಾದ್ಮೇಲೆ ಸಡನ್ನಾಗಿ 2 ರೂಪಾಯಿ ಆಗೋಯ್ತು. ನನಗೆ 2 ರೂಪಾಯಿ ಜಾಸ್ತಿ ನೆನಪು ಮೊಟ್ಟೆ. ಈಗ ಎಷ್ಟು ರೂಪಾಯಿ ಆಗೈತಮ್ಮ? ಈಗ 7 ರೂಪಾಯಿ 7 ರೂಪಾಯಿ ಮೊಟ್ಟೆ ಆಗ್ಬಿಟ್ಟೈತೆ. 8 ರೂಪಾಯಿ, ಆಮೇಲೆ 10 ರೂಪಾಯಿ ಒಂದು ಮೊಟ್ಟೆ, 1 ಎಗ್ 10 ರೂಪಾಯಿ. ನಟ್ಟಿ ಕೊಳ್ಳಿ ಮೊಟ್ಟೆ ತಗೊಂಡಿದ್ದೀವಿ, 30 ಮೊಟ್ಟೆ. ನಾನು ರೆಕಾರ್ಡೇ ಮಾಡಲ್ಲ ಗೈಸ್ ಅಂತಾವೆಲ್ಲ ಸೀನ್ನ, ಕ್ಯಾಮ್ರಾ ಆಫ್ ಆಗಿ ಹೋಗಿರ್ತದೆ ಕರ್ಮ. ಮೊಟ್ಟೆ ತಗೊಂಡು ನಾವಿವಾಗ ಬಂದಿದ್ದು ನಮ್ಮ ಆಂಟಿ ಮನೆಗೆ. ಈ ಮೈಕ್ ಹಾಕಿದ್ರೆ ಎಂಥ ಪ್ರಾಬ್ಲಮ್ ಗೊತ್ತಾ? ನಾನು ಮಾತಾಡೋದೇನೋ ಕೇಳಿಸ್ತದೆ, ಆದರೆ ಮುಂದೆ ಮಾತಾಡೋರು ಕೇಳಿಸಲ್ಲ. ಎಂತ ಮಾಡೋದು? ಓಯ್ ಅಂಕಲ್, ನೀವು ಟ್ರಿಪ್ ಹೊಡಿತೀರಲ್ಲ, ಅದಕ್ಕೆ ನೆಕ್ಸ್ಟ್ ಇವರೇ ಟ್ರಿಪ್ ಹೊಡಿಯೋದು. ಅದಕ್ಕೆ ಬಟ್ಟೆ ಹಾಕಕ್ಕೆ ಕೂತವ್ರೆ. ಇವ್ರಿಗೊಂದು ಕಾರ ಗೈಸ್, ನಮ್ಮ ಅಂಕಲ್ ಇಬ್ರಿಗೂ ಒಂದೊಂದು ಕಾರ್ ತಗೊಟ್ಟಾರಂತೆ. ಎಲ್ಲ ಇಬ್ರಿಗೂ ಒಂದೊಂದು ಫೋನು, ಐಫೋನು, ಇಬ್ರಿಗೂ ಒಂದೊಂದು ಕಾರು. ಹೌದಾ? ಓಯ್ ಈಗ ನಮ್ಮ ಕಡೆ ನೋಡೋದು ನೋಡಿ. ರೆಸ್ಪೆಕ್ಟೇ ಇಲ್ಲ. ನಾನು ಹಿಂಗ್ ಮಾತಾಡ್ಸಿದ್ರೆ ಮಾತಾಡ್ತಾನೆ ಇಲ್ಲ. ಅದಕ್ಕೆ ಮೊಬೈಲ್ ಕಿತ್ಕಟ್ಟಿ ಹಿಂಗ್ ಕಿತ್ಕೋಬೇಕು, ಆಗ ಮಾತಾಡ್ತಾನೆ. ಕೊಟ್ರೆ ಬೈಸ್ಕೊಂಡು ನಿಮ್ಮ ಅಪ್ಪಗೆ ಹೇಳಿ ತೊಪ್ಪೆಗಾಗದೆ ಮುಳ್ಳಂಗಾಗದೆ ಎಣ್ಣೆ ಹಾಕ್ಬಿಟ್ಟಿದ್ದೀರಿ. ಅದ್ರ ಬದಲು ಅವ್ನ ಅದೇ ಸಮಾಧಾನ. ನಮ್ಮ ಅವಾಗ ಕುಕ್ಕರು ಗೈಸ್, ಅದು ಮೊದಲನೇ ಸಲ ಮಾಡ್ಬಿಟ್ಟು ಕತೆ ರಾಮಾಯಣ ಮಹಾಭಾರತ ಆಗ್ಬಿಟ್ಟಿತ್ತು. ಮನೆಯೆಲ್ಲ ಏನು ಹಬ್ಬ ಮಾಡ್ದಂಗೆ ಮಾಡ್ಬಿಟ್ಟಿದ್ರ ತೆಗೆ. ಒಸಿ ವೇಸ್ಟ್ ಆಯ್ತಾ? ಫುಲ್ ವೇಸ್ಟ್ ಆಯ್ತು. ಅದಕ್ಕೆ ಬೇಡ ಅಂತ ಈಗ ಮಾಡ್ತಾರೆ. ಫಸ್ಟ್ ಟೈಮ್ ಮಾಡಿದಾಗ ಎಷ್ಟಾಯ್ತು ಹೇಳು? 10,000 ಆಯ್ತು ತಾನೆ. ಫಸ್ಟ್ ಟೈಮ್ ಮಾಡಿದಾಗ 10,000 ಆಯ್ತು. ಅಂಕಲ್ ಸಂಬಳ ಇವ್ರು ಬಿಸ್ಕೆಟ್ ಕೆಟ್ಕಲ್ವಂತೆ. ನಮ್ಮ ಆಂಟಿ ಹೇಳ್ತವ್ರೆ ಇವ್ರು ಬಿಸ್ಕೆಟ್ ಕಾಲ್ಗೆ ಇಟ್ಕಲ್ಲ. ಕರೆಕ್ಟ್. 2 ಲೀಟ್ರನ್ನೇ ಬೇಕು ನಿಮ್ಮ ಮನೆಗೆ. ತುಟಿ ಡ್ರೈ ಆಗ್ಬಿಟ್ಟೈತೆ, ಅದಕ್ಕೆ ಲಿಪ್ ಬಾಮ್ ಕೊಡೋಣ ಇವಾಗ. ಹಾ, ಎಲ್ಲರೂ ಚೆನ್ನಾಗಿರ್ಬೇಕು ಗೈಸ್, ಅದಕ್ಕೆ ಕೊಡೋಣ. ಅಮ್ಮ ತಗೋ, ಇದಾಕೋ. ನಿನ್ ತುಟಿ ಡ್ರೈ ಆಗ್ಬಿಟ್ಟೈತಲ್ಲ, ಕೆಳಗಡೆ ತಿರ್ಸೋದು. ಹಿಂಗ್ ತಿರ್ಸಮ್ಮ, ಈಗ ಬರ್ತದೆ. ನಿನ್ ತುಟಿ ಡ್ರೈ ಆಗ್ಬಿಟ್ಟೈತಲ್ಲ. ಇಲ್ಲ ನಾಕಮ್ಮ ಇನ್ನೊಂದು ಯಾಕೋ ಅದೇನ್ ಕಾಣಲ್ಲ. ಇಲ್ಲ ಹೆಂಗಿರ್ಬೇಕು, ನೀಟಾಗಿರ್ಬೇಕು ಗೈಸ್. ನಾನು ಐಬ್ರೋ ಮಾಡ್ಸಿಲ್ಲ, ಐಬ್ರೋ ಮಾಡಿಸ್ಬೇಕು. ಅದದ್ ಏನ್ ಕಾಣಲ್ಲ ಕಣಮ್ಮ, ಲಿಪ್ ಬಾಮ್ ಅದು, ಲಿಪ್ಸ್ಟಿಕ್ ಅಲ್ಲ.
ಗೈಸ್ ಇಟ್ಕೊಂಬಂದ್ರು ಒಟ್ಟಿನಲ್ಲಿ ಬೆಕ್ಕ. ಹೇಯ್ ಬಾ, ಬಾಲ್ ಕೊಡ್ತಾವನೆ. ನಿಮ್ಮ ಮನೆಗೆ ಏನಾದ್ರು ಬೆಕ್ತಂದ್ರೆ ಅದು ಓಡಾಡ್ತೈತದೆ, ಇವ್ರ ಸವಾಸ ತಡಿನಾರ್ದು. ಇಲ್ಲಿದೆ ಬಿರಿಯಾನಿ, ಇಲ್ಲಿದೆ ಮೊಟ್ಟೆ ಮತ್ತೆ ತಟ್ಟೆ. ಚಲೋ ಬೆಸ್ಟ್ ಅಲ್ವಾ ಗೈಸ್, ಅದಕ್ಕೆ ಹಾಕೊಂಡಿದ್ದೀನಿ. ನೋಡೋಣ ಬನ್ನಿ. ನಾನು ಮಾತಾಡೋದು ನಿಮಗೆ ಕೇಳಿಸಿದ್ರೆ ಸಾಕು. ಇದ್ರಲ್ಲಿ ಬೇರೆ ಮೈಕಲ್ಲಿ ಬೇರೆ ಚಾರ್ಜ್ ಬೇರೆ ಇಲ್ಲ. ಎಂತ ಮಾಡೋದು? ಇಲ್ಲಿ ನೋಡ್ರಿ, ಇಲ್ಲಿ ಹಾಕ್ತಾವ್ರೆ ಮೋಲ್ಡು. ಮೇಲಕ್ಕೆ ಹೋಗ್ಬೋದು, ಬಟ್ ನಾನು ಬಿದ್ದುಬಿಟ್ರೆ ಅಂತ ಭಯ ನನಗೆ. ಏನಕ್ಕೆ ಅಂತಂದರೆ ಅಲ್ಲಿ ಮೆಟ್ಲಿಲ್ಲ, ಇಲ್ಲಿ ಮೆಟ್ಲೈತೆ ಅಷ್ಟೇ, ಅಲ್ಲಿ ಮೆಟ್ಲಿಲ್ಲ. ಆಮೇಲೆ ನಾನು ಹೋಗಿ ದಬಾಕೊಂಡು ಬಿದ್ದು ಮೊದಲೇ ಐಟ್ ಅಂದರೆ ಭಯ, ತಲೆ ಗ್ರರ್ ಅನ್ನುತ್ತೆ. ಅದಕ್ಕೆ ಹೋಗಲ್ಲ. ನಮ್ಮ ಅಪ್ಪ ಹೋಗೈತೆ ಅಲ್ಲಿ, ನಮ್ಮ ಅಪ್ಪನ ತೋರಿಸಿ ಅಂತಿದ್ರಲ್ಲ, ಅಲ್ಲಿ ಐತೆ ನೋಡ್ರಿ. ಅಲ್ಲಿ ಬ್ಲೂ ಕಲರ್, ವೈಟ್ ಕಲರ್, ಬ್ಲೂ ಕಲರ್, ಲೈಟ್ ಬ್ಲೂ ಕಲರ್ ಹಾಕಂಡು ಇವ್ರ ಮನೆಯಿಂದ ಮೇಲೋಗಿ ನೋಡೋಣ ಹೆಂಗೆ ಕಾಣಿಸ್ತಿದೆ ಅಂತ. ಈ ವಿಡಿಯೋನ ಒಂದಲ್ಲ ಒಂದಿನ ಅಂದರೆ ನಮ್ಮ ಮನೆ ಎಲ್ಲ ಆಗಾದ್ಮೇಲೆ ಹೆಂಗಿತ್ತು ಹೆಂಗಾಯಿತು ಅಂತ ನೋಡ್ಬೋದು. ಲೆಟ್ಸ್ ಗೋ. ಅದ್ರ ಮೇಲೆ ಹತ್ಬಿಟ್ರೆ ಇನ್ನೂ ಕಾಣಿಸೋದೆ ಚೆನ್ನಾಗಿದೆ. ಆಮೇಲೆ ನನಗೆ ಇಳಿಯೋಕ್ಕೆ ಭಯ ಆಗಿ ಯಾಕೆ ಬೇಕು ಅದಕ್ಕೆ ಹತ್ತೋದಿಲ್ಲ. ಸುಸ್ತಾಗೋಯ್ತು ಗೈಸ್, ಇಷ್ಟು ಹತ್ತಷ್ಟರಲ್ಲಿ. ಮಾಸ್ಕ್ ಹಾಕೊಂಡಿನಿ ಅಂತ ಬೇಜಾರು ಮಾಡ್ಕೋಬೇಡಿ. ಏನಕ್ಕೆ ಅಂತಂದರೆ ಇಲ್ಲಿ ಸ್ವಲ್ಪ ಗಾಯ ಆಗ್ಬಿಟ್ಟೈತೆ, ಮತ್ತು ಅಲರ್ಜಿ ಕೂಡ, ಅಂದರೆ ಇಲ್ಲಿ ಡೆಸ್ಟ್ ಅಲ್ವಾ ಅದಕ್ಕೆ. ಇಲ್ಲಿ ನೋಡ್ರಿ, ಬೇವಿನ ಮರದಲ್ಲಿ ಎಲೆ ಹೆಂಗ್ಬಿಟ್ಟೈತೆ, ಎಲೆ ಎಲ್ಲ ಹೂವು ನೋಡಿ ಹೆಂಗ್ಬಿಟ್ಟೈತೆ, ಚಂದ ಉಂಟು ಗೈಸ್. ನೋಡ್ರಿ, ಇದೇ ಬ್ಯೂಟಿ, ಇದೇ ನೇಚರ್ ಬ್ಯೂಟಿ ಅಂತ ಕರೆಯೋದು. ಯಾಕೆಂದರೆ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತೈತೆ ನೋಡಿ. ಏನೇ ಆಗಲಿ ಏನೇ ಆಗಲಿ ಗೈಸ್, ನಾವು ನೋಡೋದ್ರಲ್ಲಿ ಇರೋದು. ಅದು ಚೆನ್ನಾಗೈತೆ ಅಂತಂದರೆ ಚೆನ್ನಾಗೈತೆ, ಚೆನ್ನಾಗಿಲ್ಲ ಅಂತಂದರೆ ಚೆನ್ನಾಗಿಲ್ಲ. ಅಂದರೆ ತಿಪ್ಪೆಗುಂಡಿನೂ ಚೆನ್ನಾಗಿ ನಾವು ನಮ್ಮ ಮನಸ್ಸಲ್ಲಿ ಯಾವ ಥರ ನೋಡ್ತೀವೋ ಆ ಥರ ನಮಗೆ ಕಾಣಿಸುತ್ತೆ ಅದು. ಇಲ್ಲಿ ನೋಡ್ರಿ, ಬರೇವ್ವಾ, ಪುರ ಮಂಡ್ಯ ಕಾಣಿಸಲ್ಲ. ಇದ್ರ ಮುಂದೆ ಯಾವ್ಯಾವ ಏರಿಯಾ ಐತೋ ಅದು ಕಾಣಿಸುತ್ತೆ. ಮಂಡ್ಯ ಒಂದು ದೊಡ್ಡದಾಗೆ ಐತೆ ಗೈಸ್, ಬಟ್ ಅಷ್ಟೊಂದು ದೊಡ್ಡದಲ್ಲ. ಇಲ್ಲಿ ನೋಡ್ರಿ ಹೆಂಗೈತಿ. ಕೆಳಗಡೆಯಿಂದ ಸಿಮೆಂಟು ಜಲ್ಲಿ ಎಲ್ಲ ಕಳಿಸ್ತಾವ್ರೆ ಮೇಲ್ಗಡೆಗೆ. ಇಷ್ಟೇ ಗೈಸ್, ಇನ್ನೆಂತ ಇಲ್ಲ. ಇದು ಹಾಕಿದ್ರೆ ಕ್ಯೂರಿಂಗ್ ಮಾಡಬೇಕು, ಅದೇ ಇರೋದು. ಕ್ಯೂರಿಂಗೇ ಇಂಪಾರ್ಟೆಂಟು. ನಮ್ಮ ಮನೆ ನಮ್ಮ ಕನಸಿನ ಮನೆ ನೋಡಕ್ಕೆ ಒಂಥರ ಖುಷಿ ಗೈಸ್. ನಮ್ಮ ಅಪ್ಪ ಕೆಲಸ ಏನಾದ್ರು ಸರಿಯಾಗಿ ಮಾಡಿಲ್ಲ ಅಂದರೆ ವೀರಭದ್ರ ಸ್ವಾಮಿ ಆಗೋಯ್ತೆ. ಹೆಂಗೆ ಗೊತ್ತಾ, ಹೊಸಿ ಕೋಪ ಅಲ್ಲ ನಮ್ಮ ಅಪ್ಪಂಗೆ, ಬರೀ ಕೋಪ ಅಂದರೆ ಕೋಪ. ಅದಕ್ಕೆ ನಾನು ತೋರಿಸೋದಿಲ್ಲ ವ್ಲಾಗಲ್ಲಿ, ಬೋಧೆ ಬಿಡ್ತದೆ. ಹೆಂಗೆ ಅಂದರೆ ಫೋನೇ ಕೆಚ್ಚಾಕ್ಬಿಡ್ತದೆ, ಏನೋ ಎಸ್ತೇ ಬಿಡ್ತದೆ, ಆ ರೇಂಜು ಕೋಪ. ಆಮೇಲೆ ಫೋನೇ ಕಿತ್ತೆಸ್ಬಿಟ್ಟು ಇದು ಮೊದಲೇ 1.5 ಲಕ್ಷ ಅಂತಲೂ ಗೊತ್ತಿಲ್ಲ ನಮ್ಮ ಅಪ್ಪಂಗೆ. 1,78,000 ಅಂತಲೂ ಗೊತ್ತಿಲ್ಲ ನಮ್ಮ ಅಪ್ಪಂಗೆ ಫೋನು. ಗೊತ್ತಾದ್ರೆ ಅದು ಇನ್ನೇನಾಯಿತು. ಊಟ ಎಲ್ಲ ತಂದಿದ್ದೀವಲ್ಲ ಅದನ್ನು ಕೊಡಬೇಕು. ಮುಗಿಸಿ ಇದೊಂಚೂರು ಮಟ್ಟ ಆ ಕಡೆ ಎಲ್ಲ ಆಗೈತೆ ಅನ್ಕೋತೀನಿ, ಈ ಕಡೆ ಆಗಬೇಕಷ್ಟೆ. ರೋಹನ್ ಎಲ್ಲೆಲ್ಲೋ ನೋಡ್ತಾ ಇದೆ. ರೋಹನ್ 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 ಎಲ್ಲೆಲ್ಲೋ ನೋಡ್ತಾವ. ರೋಹನ್ ರೋಹನ್ ಹುಡುಕು ರೋಹನ್ ಅಣ್ಣ, ಇಲ್ಲೋಡು, ಇಲ್ಲಿ ರೋಹನ್ ಕಾಣಿಸ್ತೈತೆ, ಇಲ್ಲಿ ಬಾ. ಇಷ್ಟೇ ಗೈಸ್, ಮುಗೀತು. ಐ ಥಿಂಕ್ ಕಣಮ್ಮ, ಮುಗೀತು. ಇಲ್ಲಿಗೆ ಮೋಲ್ಡ್ ಹಾಕಾಯ್ತು. ಮಾಸ್ಕ್ ಕೊಟ್ನಲ್ಲ ಎಲ್ಲ ಒರೆಸಿದ್ರು, ಆಲೆ ಮುಗೀತು. ಇದೊಂದು ಮಷೀನಾರು ತಕೊಡಮ್ಮ, ನಾನು ಗಾರೆ ಕೆಲ್ಸಕ್ಕೆ ಹೋಗ್ತೀನಿ. ಹಾಂ, ಗಾರೆ ನಾನು ಒಂದೇ ದಿನ ಗರ್ರ ಅಂತ ಬಿದ್ದೋಗಿರ್ತೀನಿ ಅಷ್ಟೇ, ಗಾರೆ ಕೆಲಸ ಮಾಡೋಕೆ ಹೋಗಿ. ಈಗಿರೋದು ಅಸಲಿ ಆಟ ಈಗ ಶುರು ಗೈಸ್. ಆಲ್ಮೋಸ್ಟ್ 4 ಗಂಟೆ ಆಯಿತು, ಇವಾಗ ಮುಗೀತು. ಎಲ್ಲನೂ ತೊಳೆದು ಇಟ್ಟವ್ರೆ. ಇವಾಗ ಯಾವ ಕೈಲಿ ಏನು ಇಟ್ಕೊಳ್ಳೋದಂತೂ ಬಾಕಿ. ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಇವತ್ತಿನ ವಿಡಿಯೋ ಎಡಿಟೇ ಮಾಡಿಲ್ಲ ನಾನು, ಈಗ ಇದೆ ಫೋಟೋ ಅಲ್ಲ ವಿಡಿಯೋ. ನಾನು ಇಲ್ಲಿ ನಿಲ್ತಿದ್ರೆ ದಾರಿಲೋಗೋರು ನನ್ನ ರೀಲ್ಸ್ ಹಾಕ್ಬಿಡ್ತಾರೆ, ಜೋರಾಗಿ ಹಾಕ್ತಾರೆ ಅದು.